Welcome back to Atakshar Academy. In the last class, we discussed about complete a theory topic based on the chapter integrals. So from now onwards, we'll discuss a competitive parts of the chapter integrals. ಓಕೆನಾ? ಹಾಗಾದ್ರೆ ನಾವು KCT ಪೇಪರ್ ಅನ್ನ ಅನಲೈಸ್ ಮಾಡಿದ್ರೆ ಫ್ರಮ್ 2014 ಇಂದ 2023 ವರೆಗೂ ಯಾವ ರೀತಿಯಂತ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ, ಎಷ್ಟು ಕ್ವಶನ್ಸ್ ಅನ್ನ ಕೇಳ್ತಾ ಹೋಗಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ 2014 ನಲ್ಲಿ ಇಲ್ಲಿ 2014 ನಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ? 4 ಕ್ವಶನ್ ಅನ್ನ ಕೊಟ್ಟಿದ್ದಾರೆ. 2015 ನಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ? 5 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. 2016 ನಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರೆ? 5 ಕ್ವಶನ್ಸ್ ಕೊಟ್ಟಿದ್ದಾರೆ. ನೋಡಿ, 2017 ನಲ್ಲಿ ವಿ ಆರ್ ಗೆಟಿಂಗ್ 8 ಕ್ವಶನ್ಸ್. ನೆಕ್ಸ್ಟ್ 2018 ನಲ್ಲಿ ನಮಗೆ 6 ಕ್ವಶನ್ಸ್ ಬರ್ತದೆ. 2019 ನಲ್ಲಿ ಕೂಡ ನಮಗೆ 6 ಕ್ವಶನ್ಸ್ ಬರ್ತದೆ. 2020 ಅಲ್ಲಿ ಕೂಡ ನಮಗೆ 6 ಕ್ವಶನ್ಸ್ ಬರ್ತದೆ. 2021 ನಲ್ಲಿ ಕೂಡ 6 ಕ್ವಶನ್. 2022 ಅಲ್ಲಿ 7 ಕ್ವಶನ್ಸ್ ಬರ್ತಾ ಹೋಗ್ತದೆ. 2023 ಅಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಬಂದಿದೆ? 6 ಕ್ವಶನ್ಸ್ ಬಂದಿದೆ. ಹಾಗಾದ್ರೆ ಈ ಚಾಪ್ಟರ್ ಇಂದ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 8 ಕ್ವಶನ್ಸ್ ಬಂದಿದ್ದಾವೆ. ಮಿನಿಮಮ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 4 ಕ್ವಶನ್ಸ್ ಬಂದಿದ್ದಾವೆ. ಹಾಗಾದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 4 ಕ್ವಶನ್ಸ್ ಫ್ರಮ್ ಆರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 8 ಕ್ವಶನ್. ಅಂದ್ರೆ ಇನ್ನು ಮಿಡಲ್ ಅಲ್ಲಿ 4 to 8 ಅಲ್ಲಿ ಈ ಚಾಪ್ಟರ್ ಇಂದ ನಾವು ಕ್ವಶನ್ಸ್ ಅನ್ನು ನೋಡಬಹುದು. ಹಾಗಾದ್ರೆ ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಅ ಥಿಯರಿ ಆಸ್ ವೆಲ್ ಆಸ್ ಅ ಕಾಂಪಿಟೇಟಿವ್ ಕೂಡ ಬಹಳ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಥಿಯರಿಯಲ್ಲೂ ಕೂಡ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೋಡಿ ನಮಗೆ ಇಲ್ಲಿ 8 ಕ್ವಶನ್ಸ್, ಕೆಲವೊಮ್ಮೆ 6 ಕ್ವಶನ್ಸ್, ಕೆಲವೊಮ್ಮೆ 6 ಕ್ವಶನ್ಸ್ ಈ ಚಾಪ್ಟರ್ ಇಂದನೇ ಕವರ್ ಆಗಿಬಿಡ್ತದೆ. ಓಕೆನಾ? ಹಾಗಾದ್ರೆ ಈ ಚಾಪ್ಟರ್ ನಾವು ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡೋಣ. ಫಸ್ಟ್ ಟಾಪಿಕ್ ನೋಡ್ತಾ ಹೋಗ್ತೀವಿ. ಫಸ್ಟ್ ಟಾಪಿಕ್ ಅಲ್ಲಿ ನಾನು ಮಾಡ್ತೀವಿ, ಇಂಟಿಗ್ರಲ್ಸ್ ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಇಂಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಹೇಳಿ. ಫಸ್ಟ್ ನಾವೇನ್ ಮಾಡ್ತಾ ಹೋಗ್ತೀನಿ, ಇಂಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ನಾನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಇಂಡೆಫಿನೆಟ್ ಇಂಟಿಗ್ರಲ್ ಟಾಪಿಕ್ ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ನಾ ಇಂಟಿಗ್ರೇಷನ್ ಆಸ್ ದ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಶಿಯೇಷನ್. ಸೊ ಬೇಸ್ಡ್ ಆನ್ ದ ಡೆಫಿನೇಷನ್ ಮೇಲೆ ನಾವೇನ್ ಮಾಡ್ಬೋದು, ಟಾಪಿಕ್ 1 ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೂರನೇ ಟಾಪಿಕ್ ಇಂಟಿಗ್ರೇಷನ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಕೊಳ್ಳೋಣ, ಟಾಪಿಕ್ 3 ಅಲ್ಲಿರುವಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಟಾಪಿಕ್ 4 ಏನಪ್ಪಾ ಅಂದ್ರೆ evaluations of the various form of integrals by use of standard results. ಅದಲ್ವಾ, ಸಮ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಇಂದ ನಾವೇನ್ ಮಾಡ್ತಾ ಹೋಗೋಣ, ಕೆಲವೊಂದು ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಾಬ್ಲಮ್ MCQs ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಇಂಟಿಗ್ರೇಷನ್ ಬೈ ಯೂಸಿಂಗ್ ರಿಡಕ್ಷನ್ ಫಾರ್ಮುಲಾ ಮೇಲೆ ಕೂಡ ನಾವೇನ್ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಅಂಡ್ ಫೈನಲಿ ವಿಲ್ ಮೂವ್ ಆನ್ ಟು ದಿ ಡೆಫಿನೆಟ್ರಲ್ಸ್. ಇಷ್ಟು ಟಾಪಿಕ್ ಮೇಲೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಈ ಚಾಪ್ಟರ್ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಸೊ ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಸಿನಾಪ್ಸಿಸ್ ಅನ್ನ ನೋಡ್ತಾ ಹೋಗೋಣ. ಟಾಪಿಕ್ 1 ಇಂಟಿಗ್ರೇಷನ್ ಆಸ್ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಶಿಯೇಷನ್. ಫಸ್ಟ್ ಈ ಟಾಪಿಕ್ ಅಲ್ಲಿ ನಮಗೆ ಏನೇನು ಫಾರ್ಮುಲಾಸ್ ಇದೆ, ಏನೇನು ಶಾರ್ಟ್ ಕಟ್ಸ್ ಮೆಥಡ್ ಇದಾವೆ ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ಬಿಡ್ತೀನಿ. ಡಿಸ್ಕಸ್ ಮಾಡಿದಾಗಿಂದ ನಾವು ನೆಕ್ಸ್ಟ್ ಮಾಡ್ಕೊಳ್ಳೋಣ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಕ್ವಶನ್ಸ್ ಅನ್ನ. ರೈಟ್, ದ ಫಸ್ಟ್ ಫಾರ್ಮುಲಾ ಏನ್ ಹೇಳ್ತದೆ? ಫಸ್ಟ್ ಫಾರ್ಮುಲಾ ಹೇಳ್ತದೆ ಇಂಟಿಗ್ರೇಷನ್ ಆಫ್ x to the power n into dx. ಫಾರ್ಮುಲಾ ಏನು? x to the power n plus 1 divisible by n plus 1 plus c ಆಗುತ್ತೆ, where n is not equals to -1. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಏನ್ ಹೇಳ್ತದೆ, ಇಂಟಿಗ್ರೇಷನ್ ಆಫ್ f of x to the power n ಇತ್ತು ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ, ನೋಡಿ ಈ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದಂಥ ಫಂಕ್ಷನ್ನೇ ಪ್ರಾಡಕ್ಟ್ ಆಗಿದ್ರೆ ದೆನ್ ದಿಸ್ ಸಿ ಕ್ವಶನ್ ಆಗುತ್ತೆ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವಿಸಿಬಲ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಆಗುತ್ತೆ. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಈ ಕ್ವಶನ್ ಆಗುತ್ತೆ ಲಾಗ್ ಮಾಡ್ ಆಫ್ x plus c ಆಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಡಿ ಕ್ವಶನ್ ಅಂತ ಬರೀಬಹುದು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಮೂರನೇ ಕ್ವಶನ್, ಸಾರಿ ಮೂರನೇ ನೋಡೋಣ.
ಮೂರನೇದೇನಿದೆ ಎ ಇಸ್ ಈಕ್ವಲ್ಸ್ ಟು ಫಸ್ಟ್ ಒನ್ ಏನಿದೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಇ ಪವರ್ ಎಕ್ಸ್ ಪ್ಲಸ್ ಸಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಒನ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಇರಬೇಕು, ಪ್ರಾಡಕ್ಟ್ ಆಫ್ ಏನಿರಬೇಕು ಅದ್ರ ಡೆರಿವೇಟಿವ್ ಇರಬೇಕು, ಅವಾಗ ನಮಗೆ ಏನಂತ ಬರೀಬಹುದು ಇ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಅದರಲ್ಲಿ ಸಬ್ ಒನ್ ಎ ಇಂಟಿಗ್ರೇಷನ್ ಆಫ್ ಎ ಟು ದಿ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ ಎ ಟು ದಿ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಲಾಗ್ ಎ ಪ್ಲಸ್ ಸಿ ವೇರ್ ಎ ಈಸ್ ಗ್ರೇಟರ್ ದ್ಯಾನ್ 0 ಅಂಡ್ ಎ ಈಸ್ ನಾಟ್ ಈಕ್ವಲ್ಸ್ ಟು 1 ಆಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ ಎ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ ಅಗೇನ್ ಇಲ್ಲಿ ಏನಿರಬೇಕು ಪ್ರಾಡಕ್ಟ್ ಆಫ್ ದಟ್ ಈಸ್ ಅ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇದ್ರೆ ನಾವೇನಂತ ಬರೀಬಹುದು ಎ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಲಾಗ್ ಎ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೆಯೋಣ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಅದರಲ್ಲಿ ಏನಿದೆ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ನೋಡಿ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಇರಬೇಕು, ಪ್ರಾಡಕ್ಟ್ ಆಫ್ ಏನಿರಬೇಕು ಡೆರಿವೇಟಿವ್ ಇರಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್, ಹಾಗಿದ್ರೆ ನಾವೆಂತ ಬರೀಬಹುದು ಮೈನಸ್ ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸಿಕ್ಸ್ತ್ ಒನ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ನಮಗೆಲ್ಲರಿಗೂ ಗೊತ್ತಿದೆ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಹೇಳಿ. ಅದೇ ರೀತಿಯಾಗಿ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತೆ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೆವೆಂತ್ ಒನ್ ಅದರಲ್ಲಿ ಎ ಒನ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ ಮೈನಸ್ ಲಾಗ್ ಮಾಡ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ ಬರ್ತದೆ. ಏನು ಬರುತ್ತೆ ಸೆವೆಂತ್ ಅಲ್ಲಿ ಎ ಒನ್ ಲಾಗ್ ಮಾಡ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ ಬರ್ತದೆ. ನೆಕ್ಸ್ಟ್ ಒನ್ ಅದೇ ರೀತಿಯಾಗಿ ಬಿ ಅಲ್ಲಿ ಏನಿದೆ ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಲಾಗ್ ಮಾಡ್ ಆಫ್ ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಏಯ್ತ್ ಒನ್ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಯ್ತು ಲಾಗ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಏನಾಗುತ್ತೆ ಲಾಗ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಒನ್ ಅದೇ ರೀತಿಯಾಗಿ ನೋಡಿ ಅದರಲ್ಲಿ ಬಿ ಒನ್ ಇಂಟಿಗ್ರೇಷನ್ ಆಫ್ ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ಕಾಟ್ ಆಫ್ ಏನಿರಬೇಕು ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಮಾಡ್ ಆಫ್ ಸೈನ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ನೈನ್ತ್ ಒನ್ ಅಲ್ಲಿ ಏನಿದೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ, ನಾವೆಂತ ಬರೀಬಹುದು ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಎಂತ ಬರೀಬಹುದು ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಒನ್ ಸೊ ಬಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ಲಾಗ್ ಮಾಡ್ ಆಫ್ ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಓಕೆನಾ ರೈಟ್. ಸೊ 10th ಒನ್ ಸೊ ಎ ಆಫ್ ಏನು ಕೊಟ್ಟಿದ್ರೆ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಲಾಗ್ ಮಾಡ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಮಾಡ್ ಆಫ್ ಕೊಸಿಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ 11th ಒನ್ ಅದರಲ್ಲಿ ಅಂದರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಅದೇ ರೀತಿಯಾಗಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ನಾವೆಂತ ಬರೆಯೋಣ ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಓಕೆನಾ ರೈಟ್. ಸೊ ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ ಒನ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನು ನಾವೆಂತ ಬರೆಯುವುದು ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಗೊತ್ತಿದೆ ಅಲ್ವಾ ನಮಗೆಲ್ಲರಿಗೂ. ಹಾಗಾದ್ರೆ ಬಿ ಏನಂತ ಹೇಳ್ತದೆ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಟಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಅಂತ ಬರೀಬಹುದು ಮೈನಸ್ ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಓಕೆನಾ ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಅದರಲ್ಲಿ ಎ ಒನ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೆಯೋಣ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್
ಅದರಲ್ಲಿ ಸೆಕೆಂಡ್ ಒನ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್ ಪ್ರಾಡಕ್ಟ್ ಆಫ್ ಏನಿರಬೇಕಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ವಿ ಕ್ಯಾನ್ ರಿಟ್ ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬಹುದು. ಅಬ್ಸರ್ವ್ ಮಾಡಬೇಕಿಲ್ಲಿ. ನೆಕ್ಸ್ಟ್ 14th ಒನ್, ಅದರಲ್ಲಿ ಎ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ನಾವೆಂತ ಬರಿಬಹುದು ಮೈನಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಅದರಲ್ಲಿ ಬಿ ಏನಂತದೆ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಮೈನಸ್ ಕೊಸಿಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಸೊ ನೆಕ್ಸ್ಟ್ ಒನ್ 15th ಒನ್, ಅದರಲ್ಲಿ ಎ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಮೈನಸ್ 1 ಡಿವಿಸಿಬಲ್ ಬೈ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಪ್ಲಸ್ ಸಿ ಅಂತ ಬರೀಬಹುದು. ಎಂತ ಬರೀಬಹುದು ಮೈನಸ್ 1 ಡಿವಿಸಿಬಲ್ ಬೈ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಅದೇ ರೀತಿಯಾಗಿ ಬಿ ಅಲ್ಲಿ ಏನು ಹೇಳ್ತಾರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1 ಡಿವಿಸಿಬಲ್ ಬೈ ಎನ್ ಮೈನಸ್ 1 ಇಂಟು ಎಫ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ 16th ಒನ್ ಏನ್ ಕೊಡ್ತಾರೆ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು ರೂಟ್ ಎಕ್ಸ್ ಪ್ಲಸ್ ಸಿ. ಓಕೆನಾ. ಆದರೆ ಇಲ್ಲಿ ನೋಡಿ ಸೆಕೆಂಡ್ ಒನ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ನೋಡಿ ಅಂದ್ರೆ ಈ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಅಲ್ಲಿ ಇರಬೇಕು ನ್ಯೂಮರೇಟರ್ ಅಲ್ಲಿ ಇರಬೇಕು. ಸೊ ನ್ಯೂಮರೇಟರ್ ಇದ್ದಾಗ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾವೇ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನಾವೆಂತ ಬರೀಬಹುದು 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ ಒನ್ 17th ಒನ್, ಸೊ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ ಅದೇ ರೀತಿಯಾಗಿ ಸೇಮ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎಫ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 1 ಇಂಟು ಡಿ ಎಕ್ಸ್ ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೀಕೆಂಟ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಏನಂತ ಬರೀಬಹುದು ಸೀಕೆಂಟ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್, ಸೊ ಸೆಕೆಂಡ್ ಟಾಪಿಕ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ವಾ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ಕೊಳ್ಳಿ ನಮಗೆ ಒಂದು ನೆನಪಲ್ಲಿ ಬರಬೇಕು. ಸೊ ಬೈ 1 ಗೆಟ್ 1 ಫ್ರೀ ಅಂತ ಹೇಳಿ ಅಂದರೆ ನಾವು ಯಾವುದೋ ಒಂದು ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಇನ್ನೊಂದು ಫಂಕ್ಷನ್ ಬರಲೇಬೇಕು. ಓಕೆನಾ. ಬರುವಂತಹ ಫಂಕ್ಷನ್ಸ್ಗಳನ್ನ ನಾವೇನು ತಗೊಳ್ಬೇಕು ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ತಾ ಹೋಗಬೇಕು. ರೈಟ್, ನೋಡ್ತಾ ಹೋಗೋಣ ಏನಿದೆ. when the integrand is a function that is integration of f of phi of x into phi dash of x into dx. So we put phi of x is equals to t, then phi dash of x into dx is equals to dt, and in that case integrand is reduces to integration of f of t into dt ಆಗಿ ಕನ್ವರ್ಟ್ ಆಗುತ್ತೆ. ಅಲ್ವಾ. ನೆಕ್ಸ್ಟ್, when the integrate is a product of two factors such that one is the derivative of the other ಇದ್ರೆ ಏನಾಗುತ್ತೆ I is equals to integration of f of x into f dash of x into dx. In this case we put f of x is equals to t and convert it into ನಾವೇನ್ ಮಾಡ್ಕೋಣ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಏನಾಗ್ಬಿಡ್ತದೆ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಆಫ್ ದಿ ಫಾರ್ಮ್ f of a x plus b ನ ನಾವೆಂತ ಬರೀಬಹುದು. We put ax plus b is equals to t and convert it into the standard integral ಏನಾದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಫೈ ಆಫ್ ಎಕ್ಸ್ ಅಂತ ಬರೀಬಹುದು. ದೆನ್ ಇಂಟಿಗ್ರೇಷನ್ ಫ್ರಮ್ ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಎ ಆಫ್ ಫೈ ಆಫ್ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಒನ್, ಇಂಟಿಗ್ರಲ್ ಆಫ್ ದಿ ಫಾರ್ಮ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಏನಾಗುತ್ತೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್, integral of the function f of x to the power n into f of x sorry f dash of x. ಸೊ ಏನಾಗತ್ತಪ್ಪ ಅಂದ್ರೆ f of x to the power n plus 1 divisible by n plus 1 plus c ಆಗುತ್ತೆ. ಆಲ್ರೆಡಿ ನೋಡ್ತೀವಿ. ನೆಕ್ಸ್ಟ್, the integral of the function of the form f dash of x divisible by square root of f of x ನಮ್ಗೆ ಏನಾಗುತ್ತೆ 2 times of square root of f of x plus c ಆಗುತ್ತೆ. ಏನಾಗುತ್ತೆ
2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಒನ್, integration using trigonometric identities. When the integrand involves some trigonometric functions, we use some known identities to find the integrals. So relations between the first topic, relation between the trigonometric ratios or functions. ನಿಮಗೆ ಬಹಳ ನೆನಪಿರಬೇಕು ಇವೆಲ್ಲ. ಫಸ್ಟ್ ಒನ್ ಏನಿದೆ, a sin theta into cosecant theta is equals to 1 ಅಂತಂದ್ರೆ ಫಸ್ಟ್ ಒನ್ ಏನು, a of sin theta into cosecant theta is equals to 1. ಹಾಗಾದ್ರೆ b ನ ನಾವೆಂತ ಬರೀಬಹುದು, sin theta divisible by 1 by cosecant theta ಅಂತ ಬರೀಬಹುದು, ಅಥವಾ cosecant theta is equals to 1 by sin theta ಅಂತೇಳಿ ಬರೀಬಹುದು. This is the first one. Next, second one, cos theta into secant theta is equals to 1. ಹಾಗಾದ್ರೆ b ಏನಾಗುತ್ತೆ, cosecant theta is equals to we can write as 1 by secant theta or secant theta ಅಂತ ಬರೀಬಹುದು 1 by cos theta ಅಂತ ಬರೀಬಹುದು. ನೆಕ್ಸ್ಟ್, tan theta into cot theta is equals to 1 ಅಂತಂದ್ರೆ ನಾವೆಂತ ಬರೆಯೋಣ, tan theta is equals to 1 by cot theta ಅಂತ ಬರೀಬಹುದು, ಅಥವಾ cot theta is equals to 1 by tan theta ಅಂತ ಹೇಳಿದ್ರು ಬರೀಬಹುದು. ಓಕೆನಾ. ನೆಕ್ಸ್ಟ್, tan theta ಅಂತ ಬರೀಬಹುದು sin theta by cos theta ಅಂತ ಬರೀಬಹುದು, cot theta ಅಂತ ಬರೀಬಹುದು cos theta by sin theta ಅಂತ ಹೇಳಿದ್ರು ಬರೀಬಹುದು. ಓಕೆನಾ, ರೈಟ್. ನೆಕ್ಸ್ಟ್ ವಿಲ್ ಮೂವ್ ಆನ್ ದ ಬೇಸಿಕ್ ಐಡೆಂಟಿಟೀಸ್. ಇನ್ ದಟ್ ಫಸ್ಟ್ ಒನ್, sin square theta plus cos square theta is equals to 1 ಹೌದಲ್ವಾ. ಹಾಗಾದ್ರೆ sin square theta ಅಂತ ಬರೀಬಹುದು 1 minus cos square theta ಅಂತ ಬರೀಬಹುದು. ನೆಕ್ಸ್ಟ್, cos square theta ಅಂತ ಬರೀಬಹುದು 1 minus sin square theta ಅಂತ ಹೇಳಿದ್ರು ಬರೀಬಹುದು, ಅಥವಾ sin theta is equals to square root of 1 minus cos square theta ಅಂತ ಬರೀಬಹುದು, ಅಥವಾ cos theta is equals to square root of 1 minus sin square theta ಅಂತ ಬರೀಬಹುದು. ನೆಕ್ಸ್ಟ್, another formula identity. So second one, 1 plus tan square theta is equals to ಏನಾಗುತ್ತೆ, secant square theta ಅಂತ ಬರೀಬಹುದು. ಏನೋ 1 plus tan square theta ಅಂತ ಬರೀಬಹುದು, secant square theta ಅಂತ ಬರೀಬಹುದು. therefore tan square theta ನ secant square theta minus 1 ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್, ಸೊ ಅದೇ ರೀತಿ ನಾವೇನ್ ಮಾಡೋಣ, secant theta ಅಂತ ಬರೀಬಹುದು is equals to square root of 1 plus tan square theta ಅಂತ ಬರೀಬಹುದು. ನೆಕ್ಸ್ಟ್, ಸೊ ಫೋರ್ತ್ ಒನ್ ಇನ್ ದಟ್ tan theta is equals, ನಮಗೆ tan theta ದಲ್ಲಿ ಬೇಕಪ್ಪ ಅಂದ್ರೆ is equals ಅಂತ ಬರೀಬಹುದು square root of secant square theta minus 1 ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್, ಮೂರನೇದು, 1 plus cot square theta is equals to cosecant square theta. ನೆಕ್ಸ್ಟ್ ಏನು, 1 plus cot square theta is equals to cosecant square theta. ಹಾಗಾದ್ರೆ cot square theta ಅಂತ ಬರೀಬಹುದು cosecant square theta minus 1 ಅಂತೇಳಿ ಬರೀಬಹುದು. ನೆಕ್ಸ್ಟ್, cosecant theta is equals ಆಯ್ತು square root of 1 plus cot square theta. ದೆನ್ cot theta is equals ನಾವೆಂತ ಬರೀಬಹುದು cosecant square theta minus 1 ಅಂತೇಳಿ ಬರೀಬಹುದು. ನೆಕ್ಸ್ಟ್, a compound angles. Compound angles ಅಲ್ಲಿ ಫಸ್ಟ್ ಒನ್ ಏನು ಗೊತ್ತಿದೆ ನಮಗೆ, sin of a plus b is equals to sin a cos b plus cos a sin b. ನೆಕ್ಸ್ಟ್, sin of a minus b is equals ಏನಾಗುತ್ತೆ sin a cos b minus cos a sin b. ನೆಕ್ಸ್ಟ್, cos of a plus b is equals in formula cos a into cos b minus sin a into sin b. cos of a minus b ನಾವೆಂತ ಬರೀಬಹುದು cos a cos b plus sin a sin b ಅಂತ ಬರೀಬಹುದು. ಸೆಕೆಂಡ್ ಒನ್, ಮೂರನೇ ನೋಡ್ಕೊಳ್ಳೋಣ, tan of a plus b, tan a plus tan b divisible by 1 minus tan a tan b. ನೆಕ್ಸ್ಟ್, ಅಂಡ್ tan of a minus b ನಾವೆಂತ ಬರೀಬಹುದು tan a minus tan b divisible by 1 plus tan a tan b ಅಂತ ಬರೀಬಹುದು. ಥರ್ಡ್ ಒನ್. ನೆಕ್ಸ್ಟ್ ನೋಡಿ, ಇದು ಬಹಳ ಇಂಪಾರ್ಟೆಂಟು, ಇದನ್ನೇ ನೆನಪಿರಬೇಕು. tan of pi by 4 plus a ನ ಎಂತ ಬರೀಬಹುದು 1 plus tan a divisible by 1 minus tan a. ಯಾಕಂದ್ರೆ by using tan of a plus b ಫಾರ್ಮುಲಾ tan a plus tan b divisible by 1 minus tan a tan b ಆದ್ರೆ tan of pi by 4 ವ್ಯಾಲ್ಯೂ is equals to 1 ಆಗುತ್ತೆ, 1 plus tan a divisible by 1 minus tan a ಆಗುತ್ತೆ. ಅಗೇನ್ tan of pi by 4 minus a is equals ಅಂತ ಬರೆಯೋದು 1 minus tan a divisible by 1 plus tan a ಅಂತ ಬರೀಬಹುದು. ನೆಕ್ಸ್ಟ್, cot of a plus b ಫಾರ್ಮುಲಾ ಏನಾಗುತ್ತೆ cot a into cot b minus 1 divisible by cot b plus cot a ಅಂತ ಬರೀಬಹುದು. ನೆಕ್ಸ್ಟ್, ಅದೇನು cot of a minus b ಅಂತ ಬರೀಬಹುದು cot a cot b plus 1 divisible by cot b minus cot a ಅಂತ ಬರೀಬಹುದು. ನೆಕ್ಸ್ಟ್, another formula sin of a plus b into sin of a minus b we can write as sin square a minus sin square b is equals ಅಂತ ಬರೀಬಹುದು cos square b minus cos square a ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ ಒನ್,
ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಅಂತ ಬರೋಣ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತೇಳಿ ಬರೆಯಬಹುದು. ರೈಟ್. ನೆಕ್ಸ್ಟ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ಈ ಫಾರ್ಮುಲಾಸ್ಗಳನ್ನು ನಾವು ಬಹಳ ಯೂಸ್ ಮಾಡ್ಕೊಳ್ತೀವಿ. ಸೊ ಸೈನ್ 2a ನಾವೆಂತ ಬರೀಬಹುದು 2 sin a ಇಂಟು ಕಾಸ್ ಎ ಅಂತ ಬರೀಬಹುದು. ಓಕೆನಾ. ಸೈನ್ 2 ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರೆಯೋದಾದ್ರೆ 2 tan a ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತೇಳಿ ಬರೆಯಬಹುದು. ದಿಸ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್ ಕಾಸ್ 2a ಫಾರ್ಮುಲಾನ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರೀಬಹುದು, ಸೈನ್ ಅಲ್ಲಿ ಬರೀಬಹುದು. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಕಾಸ್ 2 ಏನಂತ ಬರೆಯೋಣ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಅಂತ ಬರೆಯೋಣ. ಅಗೇನ್ ಕಾಸ್ 2 ಏನಂತ ಬರೀಬಹುದು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅಥವಾ ಕಾಸ್ 2 ಏನಂತ ಬರೀಬಹುದು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತೇಳಿ ಬರೀಬಹುದು. ಓಕೆನಾ. ಕಾಸ್ 2a ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರೀಬಹುದು, ಸೈನ್ ಅಲ್ಲಿ ಬರೀಬಹುದು. ಕಾಸ್ 2a ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಕೂಡ ಬರೀಬಹುದು. ಕಾಸ್ 2a ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಕೂಡ ಬರೀಬಹುದು. ಕಾಸ್ 2 ಇನ್ ಟರ್ಮ್ಸ್ ಆಫ್ ನಾವೆಲ್ಲಿ ಬರೀಬಹುದು ಟ್ಯಾನ್ ಅಲ್ಲಿ ಕೂಡ ಬರೀಬಹುದು. ನೆನಪಿರಬೇಕು. ಓಕೆನಾ. ರೈಟ್. ನೆಕ್ಸ್ಟ್ ಥರ್ಡ್ ಒನ್ tan 2a is equals ಅಂತ ಬರೀಬಹುದು 2 tan a ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಏನೋ tan 2a ನ 2 tan a ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬಹುದು. ನೆಕ್ಸ್ಟ್ ಒನ್ cot 2a ಫಾರ್ಮುಲಾ ಅಂತ ಬರೀಬಹುದು cot ಸ್ಕ್ವೇರ್ a ಮೈನಸ್ 1 ಡಿವಿಸಿಬಲ್ ಬೈ 2 cot a ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ sin 3a. sin 3a is equals ಆಗುತ್ತೆ 3 sin a ಮೈನಸ್ 4 sin ಕ್ಯೂಬ್ a ಅಂತ ಬರೀಬಹುದು. ಏನಂತ ಬರೀಬಹುದು 3 sin a ಮೈನಸ್ 4 sin ಕ್ಯೂಬ್ a ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ ಸೊ ಕಾಸ್ 3a ಫಾರ್ಮುಲಾ ಏನು 4 ಕಾಸ್ ಕ್ಯೂಬ್ a ಮೈನಸ್ 3 ಕಾಸ್ a ಅಂತೇಳಿ ಬರೀಬಹುದು. ನೆಕ್ಸ್ಟ್ tan 3a ಫಾರ್ಮುಲಾ 3 tan a ಮೈನಸ್ ಟ್ಯಾನ್ ಕ್ಯೂಬ್ a ಡಿವಿಸಿಬಲ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಎ ಅಂತಾದ್ರೂ ಬರೀಬಹುದು. ಓಕೆನಾ. ಫಂಕ್ಷನ್ಸ್ ಆಫ್ ಆ್ಯಂಗಲ್ಸ್. ಫಂಕ್ಷನ್ಸ್ ಆಫ್ ಹಾಫ್ ಆಂಗಲ್ಸ್ ಏನಿರ್ತದೆ ಸೈನ್ ಎ ಇಸ್ ಈಕ್ವಲ್ಸ್ ಟು ನಾವೆಂತ ಬರೋಣ 2 ಸೈನ್ ಆಫ್ ಎ ಬೈ 2 ಕಾಸ್ ಆಫ್ ಎ ಬೈ 2 ಅಂತ ಬರೀಬಹುದು. ಯಾಕಂದ್ರೆ ಸೈನ್ 2a ಫಾರ್ಮುಲಾ 2 ಸೈನ್ ಎ ಇಂಟು ಕಾಸ್ ಎ ಅಂತ ಬರೀಬಹುದು. ಸೊ ಸೈನ್ ಎ ಫಾರ್ಮುಲಾಗೆ ನಾವು ಹಾಫ್ ಆಂಗಲ್ಸ್ ಅನ್ನು ಕನ್ವರ್ಟ್ ಮಾಡ್ತಾರೆ. ಸೊ ಎ ಬೈ 2 ಆಗುತ್ತೆ, ಇಲ್ಲಿನೂ ಎ ಬೈ 2 ಆಗುತ್ತೆ. ನೆಕ್ಸ್ಟ್ ಕಾಸ್ 2a ಅಂತ ಬರೀಬಹುದು ಕಾಸ್ ಸ್ಕ್ವೇರ್ ಎ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎ ಬೈ 2 ಅಂತ ಬರೀಬಹುದು. ಕಾಸ್ ಎ ನ 2 ಕಾಸ್ ಸ್ಕ್ವೇರ್ ಎ ಬೈ 2 ಮೈನಸ್ 1 ಅಂತ ಬರೀಬಹುದು. ನೆಕ್ಸ್ಟ್ ಸೊ ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟು 1 ಪ್ಲಸ್ ಕಾಸ್ ಎ ನ ವಿ ಕ್ಯಾನ್ ರೈಟ್ 2 ಕಾಸ್ ಸ್ಕ್ವೇರ್ ಎ ಬೈ 2 ಅಂತ ಬರೀಬಹುದು. ಅಗೇನ್ ಕಾಸ್ ಎ ನ ಏನಂತ ಬರೆಯೋಣ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಬೈ 2 ಅಂತೇಳಿ ಬರೀಬಹುದು. ರೈಟ್. ಸೊ 1 ಮೈನಸ್ ಕಾಸ್ ಏನಂತ ಬರೀಬಹುದು 2 ಸೈನ್ ಸ್ಕ್ವೇರ್ ಎ ಬೈ 2 ಅಂತ ಬರೀಬಹುದು. ಸೊ ದಿಸ್ ಇಸ್ ಆಲ್ಸೋ ಬಹಳ ಇಂಪಾರ್ಟೆಂಟ್. ಫೋರ್ತ್ ಒನ್ ಇಂಪಾರ್ಟೆಂಟ್, ಸಿಕ್ಸ್ತ್ ಒನ್ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಎಲ್ಲವೂ ಇಂಪಾರ್ಟೆಂಟೇ. ನಿಮಗೆ ಈ ಎಲ್ಲ ಫಾರ್ಮುಲಾಸ್ ಗೊತ್ತಿದ್ರೆ ನಾವು ಆಫ್ ಆ್ಯಂಗಲ್ಸ್ಗಳನ್ನು ಈಸಿಯಾಗಿ ಬರ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಸೊ ಟ್ರಾನ್ಸ್ಫಾರ್ಮೇಷನ್ ಆಫ್ ಫಾರ್ಮುಲಾಸ್ ಇದು ಕೂಡ ಬಹಳ ಇಂಪಾರ್ಟೆಂಟೇ. sin of a plus b plus sin of a minus b is equals to we can write as 2 sin a into cos b ಅಂತ ಬರೆಯಬಹುದು. sin of a plus b minus sin of a minus b ನ ನಾವೆಂತ ಬರೆಯೋಣ 2 cos a into sin b ಅಂತ ಬರೆಯಬಹುದು. ನೆಕ್ಸ್ಟ್ ಮೂರನೇದು cos of a plus b is equals to cos of a minus b is equals ಅಂತ ಬರೆಯೋಣ 2 cos a into cos b ಬರೆಯಬಹುದೇನೋ cos of a plus b plus cos of a minus b is equals to 2 cos a cos b ಅಂತ ಬರೀಬಹುದು. ನೆಕ್ಸ್ಟ್ ಒನ್ ಫೋರ್ತ್ ಒನ್ cos of a plus b minus cos of a minus b ನ minus 2 times of sin a sin b ಅಂತ ಬರೀಬಹುದು. minus 2 times of sin a sin b ಅಂತ ಬರೀಬಹುದು. ಹಾಗಾದ್ರೆ ನೆಕ್ಸ್ಟ್ ಫಿಫ್ತ್ ಒನ್ ಹೇಳ್ತಾರೆ sin c into sin d 2 sin c plus d by 2 into cos c plus d by 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ sin c minus sin d ನ 2 cos c plus d by 2 into sin c minus d by 2 ಅಂತ ಬರೀಬಹುದು. ನೆಕ್ಸ್ಟ್ ಸೆವೆಂತ್ ಒನ್ cos c plus cos d is equals to 2 times of cos of c plus d by 2 into cos of c minus d by 2 ಅಂತ ಬರೀಬಹುದು. ಲಾಸ್ಟ್ ಏಯ್ತ್ ಒನ್ ಇದೆ cos c minus cos d is equals to minus 2 sin c plus d by 2 into sin of c minus d by 2. ನೋಡಿ ಈ ನಾಲ್ಕು ಫಾರ್ಮುಲಾಸ್ ಬಂದ್ರೆ ಈ ನಾಲ್ಕು ಫಾರ್ಮುಲಾಸ್ನ ನಾವೇ ಬರೀಬಹುದು. ಓಕೆನಾ. Right. The next one. So evaluations of the various form of the integral by use of standard results.
ಸೊ ಇದು ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1 ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ನಾವೆಂತ ಬರಿಬೋದು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರಿಬೋದು. ಇನ್ಸ್ಟೆಡ್ ಆಫ್ ಕಾನ್ಸ್ಟೆಂಟ್ ಇಲ್ಲಿ ದೇರ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ನಾವೆಂತ ಬರಿಬೋದು, ಸೈನ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರಿಬೋದು. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಲಾಗ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಇನ್ ಕೇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಮಾಡ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರೀಬಹುದು. ನೆಕ್ಸ್ಟ್ integration from 1 to square root of x square plus a square into dx is equals to log mod of x plus square root of x square plus a square plus c ಅಂತ ಬರೀಬಹುದು. ನೆಕ್ಸ್ಟ್ ಒನ್, ಅದರಲ್ಲಿ ಬಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಮಾಡ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಫೋರ್ತ್ ಒನ್, integration from 1 divisible by x square minus a square now we can write as 1 by 2a into log mod of x minus a divisible by x plus a plus c ಅಂತ ಬರೆಯೋಣ. ನೆಕ್ಸ್ಟ್ ಒನ್, ಅದೇ ರೀತಿಯಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು ಕೂಡ ಈ ರೀತಿ ಬರೀಬಹುದು. ಇನ್ ದ ಪ್ಲೇಸ್ ಆಫ್ ಎಕ್ಸ್ ದೇರ್ ಇಸ್ ಎನ್ ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ಫಿಫ್ತ್ ಒನ್, ಇಂಟಿಗ್ರೇಷನ್ ಫ್ರಮ್ 1 by a square minus x square into dx ನಾವೆಂತ ಬರೆಯೋಣ, 1 divisible by 2a into log mod of a plus x divisible by a minus x plus c. ಇನ್ಸ್ಟೆಡ್ ಆಫ್ 1 here instead of x plus ನಾವೆಂತ ಕೇಸ್ ಏನಾದರೂ ನ್ಯೂಮರೇಟರ್ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ಡಿನಾಮಿನೇಟರ್ ಎಫ್ ಆಫ್ ಎಕ್ಸ್ ಇದ್ರೆ ಸೊ ಈ ರೀತಿ ಬರೆಯಬಹುದು. ನೆಕ್ಸ್ಟ್ ಒನ್, ಸೊ 1 divisible by integration of 1 divisible by a square plus x square into dx ಅನ್ನು we can write as 1 by tan inverse of x by mod of x by a plus c ಅಂತ ಬರೀಬಹುದು. ನೆಕ್ಸ್ಟ್ integration of f dash of x divisible by a square plus f of x whole square into dx ಅನ್ನು we can write as 1 by tan inverse of mod of f of x by a plus c ಅಂತ ಬರೆಯುವುದು. ನೆಕ್ಸ್ಟ್ ಒನ್, integration of sin ax into cos bx ಇದ್ರೆ we can write it as ನೋಡಿ ಈ ರೀತಿ ಬರೆಯಬಹುದು. ನೆಕ್ಸ್ಟ್ integration of cos a into cos b ಇದ್ರೆ we can write it as like this. Integration of sin a into sin b ಇದ್ರೆ we can write it as like this. Or we can go for ಕಾಂಪೌಂಡ್ ಫಾರ್ಮುಲಾಸ್. ಏನು ಮಾಡ್ಬೋದು ನಾವು, ಈ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಯಾವುದನ್ನ ಈ ಫಾರ್ಮುಲಾಸ್ನಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅಥವಾ ಈ ಫಾರ್ಮುಲಾಸ್ನಾದ್ರೂ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಕೋಬಹುದು, ಸೊ ಇವಿಷ್ಟು ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೈನ್ ಎ ಎಕ್ಸ್ ಕಾಸ್ ಎ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಬರೀಬಹುದು, ಸೈನ್ ಸ್ಕ್ವೇರ್ ಎ ಎಕ್ಸ್ ಡಿವಿಸಿಬಲ್ ಬೈ 2a ಪ್ಲಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ನೋಡಿ, ಇದು ಬಹಳ ಇಂಪಾರ್ಟೆಂಟು. integration of ax plus b divisible by cx plus t into dx ಇದ್ರೆ we can write it as a by x into a by c into x minus ad minus bc divisible by c square of log of cx plus d plus k ಅಂತ ಬರೀಬಹುದು. ನೆಕ್ಸ್ಟ್ ಒನ್, 12th one, a f of x plus b divisible by c f of x plus d into f dash of x into dx ಅಂತ ನ ನಾವು ಈ ಫಾರ್ಮ್ಯಾಟ್ ಅಲ್ಲಿ ಬರೀಬಹುದು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಒನ್, 13th ಒನ್ ಇದೆ, 1 divisible by bx plus a into dx ಅನ್ನ we can write it as x by b minus a by b square log of bx plus a plus k ಅಂತ ಬರೆಯಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ಡಿಫರೆನ್ಷಿಯೇಷನ್ ಹೋಗೋಣ. ಪಾರ್ಷಿಯಲ್ ಡೆರಿವೇಟಿವ್ಗೆ ಅಥವಾ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಹೇಳ್ಕೊಬಹುದು. ಇಂಟಿಗ್ರೇಷನ್ ಆಫ್ 1 by x minus a into x minus b into dx ಇದ್ರೆ we can write it as 1 divisible by a minus b into log of x minus a divisible by x minus b plus k ಅಂತ ಬಂದಿರುತ್ತೆ. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇನ್ ಕೇಸ್ ನ್ಯೂಮರೇಟರ್ ಅಲ್ಲಿ x ಇತ್ತಪ್ಪ ಅಂತಂದ್ರೆಗಿನ ಸೊ ನಮಗೆ ಈ ರೀತಿ ಅಂತ ಎಕ್ಸ್ಪ್ರೆಷನ್ ಬರ್ತಾ ಹೋಗ್ತದೆ. ನೆಕ್ಸ್ಟ್ 18th ಒನ್, ಇಂಟಿಗ್ರೇಷನ್ ಆಫ್ 1 divisible by x into a square plus x square into dx ಅನ್ನ we can write it like this. ಅದೇ ರೀತಿ ಸಿಮಿಲರ್ಲಿ x into a square minus x square ಇದ್ರೆ ನಾವು ಈ ರೀತಿ ಬರೀಬಹುದು. ಅಗೇನ್ 1 divisible by x into x square minus a square into dx ಇದ್ರೆ we can write it as 1 divisible by 2a square log of x square minus a square divisible by x square plus k ಅಂತ ಬರೀಬಹುದು. ನೆಕ್ಸ್ಟ್ ಒನ್, ಸೊ 21, 1 divisible by x into x to the power n plus 1 into dx ಅನ್ನು we can write it as 1 by n into log of x to the power n divisible by x to the power n plus 1 plus k ಅಂತ ಬರೀಬಹುದು. ಓಕೆನಾ. ರೈಟ್. ದ ನೆಕ್ಸ್ಟ್ ಒನ್, integration of 1 divisible by a square into cos square x plus b square sin square x into dx ಅನ್ನ ನಾವೇನು ಬರೀಬಹುದು, 1 by ab of tan inverse of b tan x by a plus k ಅಂತ ಬರೆಯೋಣ. ಅದೇ ರೀತಿಯಾಗಿ a square cos square x minus b square sin square x ಅನ್ನ ಈ ರೀತಿ ಬರೀಬಹುದು. ನೋಡಿ, ಇನ್ ಕೇಸ್ ಏನಾದರೂ ಕ್ವಾಡ್ರಾಟಿಕ್ ಇಕ್ವೇಷನ್ ಇದ್ರೆ ಇಂಟಿಗ್ರೇಷನ್ ಆಫ್ ax square plus bx plus c ಇದ್ರೆ we can write it as like this, 2 divisible by square root of 4ac minus b square tan inverse of 2ax plus b divisible by square root of a
4ac ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಕೆ ಅಂತ ಬರೆಯೋಣ. ಅದೇ ರೀತಿಯಾಗಿ ನೋಡಿ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ರೆ ಎ ಇಸ್ ಪಾಸಿಟಿವ್ discriminant is less than 0 ಇದ್ರೆ, ನೆಕ್ಸ್ಟ್ ಎ ಇಸ್ ಪಾಸಿಟಿವ್ ಡಿಸ್ಕ್ರಿಮಿನೆಂಟ್ ಪಾಸಿಟಿವ್ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಅಗೇನ್ ಏನು ನೆಗೆಟಿವ್ ಆಗಿದ್ದು ಡಿಸ್ಕ್ರಿಮಿನೆಂಟ್ ಪಾಸಿಟಿವ್ ಆಗಿದ್ರೆ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಓಕೆನಾ. ನೆಕ್ಸ್ಟ್ ax plus b divisible by ax square plus bx plus c into dx ಅನ್ನ we can write it as a divisible by 2a into log of ax square plus bx plus c divisible plus 2ba minus ab divisible by 2a integration of dx divisible by a square x plus bx plus c plus k ಅಂತ ಬರೀತಾ ಹೋಗ್ಬೋದು. ಓಕೆನಾ. ಅದೇ ರೀತಿಯಾಗಿ 28th one. So dx divisible by a plus b into cos x ಅನ್ನ we can write it like this alwa by substituting t is equal to tan x by 2. Again dx divisible by a plus b sin x idre we can write like this, put t is equals to tan x by 2. Okay na. Again 13th nodi dx divisible by a plus b cos x plus c sin x idre we can write it like this. So t plus ನಾವೇನ್ ಮಾಡಬಹುದು tan x by 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಫಾರ್ಮ್ಯಾಟ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ 31th a cos x plus b sin x divisible by c cos x plus d sin x into dx idre we can write it as ac plus bd divisible by c square plus d square into x ಅಂತ ಬರೀಬಹುದು, ಪ್ಲಸ್ ad minus bc divisible by c square plus d square log of c of cos x plus d sin x plus k ಅಂತ ಬರೀಬಹುದು. ಸೊ 32 ಓಕೆನಾ. dx divisible by ಏನಿದೆ a plus b tan x is equals to we can write as a divisible by a square plus b square into x plus b divisible by a square plus b square log of a cos x plus b sin x plus k ಅಂತ ಬರೀಬಹುದು. ಅದೇ ರೀತಿಯಾಗಿ cot ಇದ್ರೆ in the place of cot ಇದ್ರೆ we can write it like this. ಓಕೆನಾ. ರೈಟ್, we'll move to the next. So similarly x into dx divisible by x square plus a square into x square plus a square ಇದ್ರೆ ಈ ರೀತಿ ಬರೀಬಹುದು. ಇನ್ ಕೇಸ್ ಸ್ಕ್ವೇರ್ ರೂಟ್ ಆಫ್ ಇದ್ರೆ ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ಇವೆಲ್ಲ ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಸೊ ಇಂಟಿಗ್ರೇಷನ್ ಆಫ್ dx divisible by a plus b cos x, if a is greater than b ಇದ್ರೆ we can write it like this. if a is less than b ಇದ್ರೆ ನಾವು ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ಇನ್ ಕೇಸ್ a is equals to b ಆಯ್ತು ಅಂದ್ರೆ 1 by a into tan of x by 2 plus c ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ 37th one dx divisible by ಏನಿದೆ a plus b sin x ಇದೆ. ಇನ್ ಕೇಸ್ a square is greater than b square or a is positive a is greater than b ಇದ್ರೆ ಈ ರೀತಿ ಬರೀಬಹುದು. ಕೇಸ್ 2 ಏನಿದೆ a square is less than b square ಇದ್ರೆ ನಾವು ಈ ರೀತಿ ಬರೆಯೋಣ. ಇನ್ ಕೇಸ್ a square is equals to b square ಆಯ್ತು ಅಂದ್ರೆ ಸೊ ನಾವೇನಂತ ಬರೀಬಹುದಪ್ಪ ಅಂದ್ರೆ ಲೈಕ್ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ 1 by a tan x minus secant x plus c ಅಂತ ಬರೀಬಹುದು. ಇನ್ ಕೇಸ್ b is equals to minus a ಆಯ್ತು ಅಂದ್ರೆ ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. Right. The next one is integration by parts formula. ಇದೆ integration by parts formula ಇದೆ. integration by parts formula ಏನು ಹೇಳ್ತದಪ್ಪ? If u and v are a functions of x, then integration of u into v into dx first function ಆಗಿರ್ತೀವಿ, integration of second function minus integration of, so integration of ಏನಿದೆ second function into differentiation of first function dx plus c. So ಅಥವಾ ನೋಡಿ ನಮಗೆ ಇಲ್ಲಿ ಏನು ಬೇಕಾಗಿದೆ, ಫಸ್ಟ್ ಫಂಕ್ಷನ್ ಮತ್ತೆ ಸೆಕೆಂಡ್ ಫಂಕ್ಷನ್ ಚೂಸ್ ಮಾಡ್ಕೊಳ್ಬಹುದು. ನಾವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಹಾಗಾದ್ರೆ ಯಾವ ಫಂಕ್ಷನ್ ನಮಗೆ ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರ್ತದೋ ಆ ಫಂಕ್ಷನ್ಸ್ಗಳನ್ನ ನಾವು ಫಸ್ಟ್ ಫಂಕ್ಷನ್ ಅಂತ ತಗೊಂಡೋಣ. ಯಾವ ಫಂಕ್ಷನ್ ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಬರ್ತದೋ ಆ ಫಂಕ್ಷನ್ಸ್ಗಳನ್ನ ಸೆಕೆಂಡ್ ಫಂಕ್ಷನ್ ಆಗಿ ಚೂಸ್ ಮಾಡೋಣ. ಆರ್ ವಿ ಕ್ಯಾನ್ ಗೋ ಫಾರ್ ಐಲೇಟ್ ರೂಲ್. So I indicates inverse trigonometric function, L indicates logarithmic function, A indicates algebraic functions, T indicates trigonometric function, E indicates exponential function ಅಂತ ಕರೀತೀವಿ. ಓಕೆನಾ. ರೈಟ್. ಸೊ ಸೆಕೆಂಡ್ ಒನ್ ಹೇಳ್ತೀವಿ ಇಂಟಿಗ್ರೇಷನ್ ಆಫ್ u into v into dx is equals to u into v1 minus u dash into v2 plus u double dash of v3 minus u triple dash dot v4 plus and so on, where u dash u double dash u3 dash are successive differentiation. So v1 v2 v3 v4 are successive integration ಆಗಿದ್ರೆ then this formula applicable only for x to the power n sin of ax plus b comma x to the power n of cos of ax plus b or x to the power n into e to the power ax. Next, third one, integration of e to the power x of f of x plus f dash of x into dx is equals to ಏನಂತ ಬರೀಬಹುದು, e power x dot f of x plus c ಅಂತ ಬರೀಬಹುದು. ಇನ್ ಕೇಸ್ e to the power m into x ಇದ್ದಾಗ m e to the power mx into m of f of x plus f dash of x into dx ಇದ್ರೆ we can write as e to the power mx dot
ಇಟ್ ಮೀನ್ಸ್ ಮಲ್ಟಿಪ್ಲೈ ಮಾಡಬೇಕು ಇ ಟು ದಿ ಪವರ್ ಎಮ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೆಯೋಣ. ಇನ್ ಕೇಸ್ ಇಂಟಿಗ್ರೇಷನ್ ಎಫ್ ಇ ಟು ದಿ ಪವರ್ ಎಮ್ ಎಕ್ಸ್ into f of x plus f dash of x divisible by m into dx. Now we can write it as e to the power mx into f of x divisible by m plus c ಅಂತ ಬರೀಬಹುದು. ಓಕೆನಾ ರೈಟ್. ಸೊ ನೆಕ್ಸ್ಟ್ ಒನ್ ಏನಿದೆ ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಇದ್ರೆ ಇಂಟು ಡಿ ಎಕ್ಸ್ ನಾವೆಂತ ಬರೋಣ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ರೈಟ್. ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಸೈನ್ ಬಿ ಎಕ್ಸ್ ಇದ್ರೆ ಈ ರೀತಿ ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎ ಇಂಟು ಕಾಸ್ ಬಿ ಎಕ್ಸ್ ಇದ್ರೆ ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಇ ಪವರ್ ಎಕ್ಸ್ ಸೈನ್ ಆಫ್ ಬಿ ಎಕ್ಸ್ ಪ್ಲಸ್ ಇದ್ರೆ ಈ ಫಾರ್ಮೆಟ್ ಅಲ್ಲಿ ಬರೀಬಹುದು, ನೆನ್ಪಿಡಬೇಕು. ನೆಕ್ಸ್ಟ್ ಇ ಪವರ್ ಎಕ್ಸ್ ಕಾಸ್ ಆಫ್ ಬಿ ಎಕ್ಸ್ ಪ್ಲಸ್ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ನೆಕ್ಸ್ಟ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಸೈನ್ ಆಫ್ ಬಿ ಎಕ್ಸ್ ಪ್ಲಸ್ ಇದ್ರೆ ನಾವು ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ಇವೆಲ್ಲ ಫಾರ್ಮುಲಾಸ್ ನಿಮಗೆ ನೆನಪಿರಬೇಕು. ಅಥವಾ ನೆಕ್ಸ್ಟ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಕಾಸ್ ಆಫ್ ಬಿ ಎಕ್ಸ್ ಪ್ಲಸ್ ಸಿ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಡಿ ಎಕ್ಸ್ ಇದ್ರೆ ನಾವು ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಎ ಪವರ್ ಎಕ್ಸ್ ಸೈನ್ ಆಫ್ ಬಿ ಎಕ್ಸ್ ಪ್ಲಸ್ ಇದ್ರೆ ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಎ ಪವರ್ ಎಕ್ಸ್ ಆಫ್ ಕಾಸ್ ಆಫ್ ಬಿ ಎಕ್ಸ್ ಪ್ಲಸ್ ಇದ್ರೆ ನಾವೇನ್ ಬರೆಯೋಣ ಈ ಫಾರ್ಮೆಟ್ ಅಲ್ಲಿ ಬರೀಬಹುದು. ಓಕೆನಾ ರೈಟ್. ನೆಕ್ಸ್ಟ್ ದ 15th one, the last most important formulas, integration of square root of a square minus dx into ನಾವು ಇದನ್ನ ಪ್ರೂಫ್ ಅನ್ನು ನೋಡಿದ್ವಿ. ಅಗೇನ್ ವಿ ಕ್ಯಾನ್ ಆಲ್ಸೋ ಸಿ ದಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ರೂಫ್ ಅನ್ನು ಕೂಡ ಥಿಯರಿ ಚಾಪ್ಟರ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಅಗೇನ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೂಡ ಪ್ರೂಫ್ ಅನ್ನು ಕೂಡ ನಾನೇ ಮಾಡಿದ್ದೀನಿ, ಥಿಯರಿ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ. ಸೊ ಇವೆಲ್ಲವೂ ಏನಾಗಿದೆ ಸಿನಾಪ್ಸಿಸ್ ಫಾರ್ ಇಂಡೆಫಿನೆಟ್ ಇಂಟಿಗ್ರಲ್. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ಕೊಂಡು ಹೋಗೋಣ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಕ್ವಶನ್ಸ್ ಅನ್ನು ನಾವೇನು ಮಾಡ್ತಾ ಹೋಗೋಣ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.